ಸುಮ್ಮನೆ ನೋಡ್ರೆ. ಈಗ ಇದು ರೈತ ಸಂಘದ ಬಗ್ಗೆ ನಿಮಗೆ ಅನಿಸಿಕೆ ಏನು, ಯಾವ ಥರ ಪ್ರೋಗ್ರಾಮ್ ನಮ್ಮ ಹಮ್ಮಿಕೊಂಡಿದ್ದೀರಾ ಅದ್ರ ಬಗ್ಗೆ ಮಾಹಿತಿನ ಸ್ವಲ್ಪ ಕೊಡ್ತೀರಾ? ಎಲ್ಲ ನಮಸ್ಕಾರ. ತಾಲೂಕು ಅಧ್ಯಕ್ಷರು ನಿಮ್ಮ ಹೆಸರು ಮುಖಾಂತರ. ಹೆಸರು ಬಂದು ಮಂಜುನಾಥ್, ಕೇರ್ಪೇಟೆ ತಾಲೂಕು ಅಧ್ಯಕ್ಷರು. ತುಂಬ ಖುಷಿಯಾಗುತ್ತೆ. ಏನಕ್ಕಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆ ಏನಪ್ಪ ಅಂದರೆ ಇದೇ ತಿಂಗಳು 17ನೇ ತಾರೀಕು 6ನೇ ತಿಂಗಳು 2026ರಂದು ಬುಧವಾರ ನಮ್ಮ ಪುರಸಭೆ ಪಕ್ಕದಲ್ಲಿ ಬೃಹತ್ ಸಮಾವೇಶ ಮಾಡ್ತಾಯಿದ್ದೀವಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇದು ರೈತರ ಹಬ್ಬ, ರೈತರಿಗೋಸ್ಕರ ಮಾಡ್ತಾರಂಥ ಹಬ್ಬ. ಅದ್ರ ಜೊತೆಗೇನಪ್ಪ ಅಂದರೆ ಇವಾಗ ರೈತರು ಪ್ರತಿ ಒಂದು ವಿಚಾರದಲ್ಲೂ ಮುಂದೆ ಬರಬೇಕು. ರೈತರಿಗೆ ಒಳ್ಳೆ ಉತ್ತಮ ಬೆಳೆ ಬೆಳಿಬೇಕು, ರೈತರು ಸಾವಯವ ಕೃಷಿ ಬೆಳೆಸಬೇಕು, ರೈತರಿಗೆ ಹೆಚ್ಚಿನ ಸಾಲ ಮನ್ನಾ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ರೈತರಿಗಾಗಿ ನಾವು ಹೋರಾಟ ಕೊಡ್ತಾಯಿದ್ದೀವಿ. ನಮ್ಮ ಅಪ್ಪನೂ ರೈತನೇ, ನಾನು ರೈತರ ಮಗನಾಗಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ರೈತರಿಗೋಸ್ಕರ ನೀವೇನು ಮಾಡಿದ್ದೀರಿ? ಒಂದು. ಎರಡನೇದು, ರೈತರಿಗೆ ಒಳ್ಳೆ ಹಾಲಿನ ಉತ್ತಮ ರೈಟ್ ಕೊಡಬೇಕು. 2. ಮೂರನೇದು, ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಬೇಕು. 4ನೇದು, ಇವತ್ತು ರೈತರಿಗೋಸ್ಕರ ಒಳ್ಳೆ ಎಲ್ಲವನ್ನೂ ವ್ಯಾಲಿ ಸಿಗಬೇಕು, ಎಷ್ಟು ಸಿಗಬೇಕು. ಅದ್ರ ಜೊತೆಗೇನಪ್ಪ ಅಂದ್ರೆ ಒಂದು ತಾಲೂಕು ಆಫೀಸ್ಗೆ ಹೋದರೆ ರೈತರು ಮಕ್ಕಳು ಅಂತ ಅಂದಾಗ ಒಂದು ಎಷ್ಟಿನ ಬೆಲೆ ಸಿಗಬೇಕು. ಇದೆಲ್ಲ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ವಿ. ಅದ್ರ ಜೊತೆಗೇನಪ್ಪ ಅಂದರೆ ಈಗ ಚಿಕ್ಕದಾಗಿ ಆರಂಭವಾಗಿ ದೊಡ್ಡ ಮಟ್ಟಿಗೆ ಬೃಹತ್ ಸಮಾವೇಶ ಮಾಡ್ತಾಯಿದ್ವಿ. ಇನ್ನೂ ಕೂಡ ಮಂಡ್ಯ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಬಟ್ ಎಲ್ಲರಿಗೂ ಹೇಳೋದೊಂದೇ, ರೈತರ ಹಬ್ಬ ಬೃಹತ್ ಸಮಾವೇಶದಿಂದ ಮಾಡ್ತಾಯಿದ್ದೀವಿ. 17ನೇ ತಾರೀಕು 6ನೇ ತಿಂಗಳು ಪ್ರತಿಯೊಬ್ಬರು ಊರಿಂದ ಹಳ್ಳಿಗಳಿಂದ ಎಲ್ಲರೂ ಬರಲೇಬೇಕು ಅಂತ ಎಲ್ಲರಿಗೂ ಕಳಕಳಿ ಮಾಡ್ತೀವಿ. ನಾವು ಕೂಡ ಬರ್ತೀವಿ, ನೀವು ಬನ್ನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಎಲ್ಲ ಬನ್ನಿ. ಗುಡ್ ಬೈ.